ಆತ್ಮೀಯ ಸ್ನೇಹಿತರೆ, ಸತ್ಯವೇದಿಂದ ಒಂದು ಉತ್ತಮವಾದಂಥ ಮಾತನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ನಾನು ಎಷ್ಟು ಸಂತೋಷವುಳ್ಳವನಾಗಿದ್ದೇನೆ. ಅದೇನೆಂಬುದಾಗಿ ನೋಡುವಾಗ, ಪರಲೋಕದಲ್ಲಿರುವಂಥ ಆ ಪರಮ ಪ್ರೀತಿಯುಳ್ಳಂತಹ ದೇವರು ನಿನ್ನ ನನ್ನ ನಮ್ಮೆಲ್ಲರ ಕಷ್ಟಗಳನ್ನು ಅವ್ರು ನೋಡ್ತಾನೇ ಇದ್ದಾರೆ. ಆದರೆ ಮತ್ತು ನಾವುಗಳು ಕೂಡ ಕೆಲವೊಂದು ಸಾರಿ ಮನುಷ್ಯರ ಸಹಾಯಕ್ಕೋಸ್ಕರವಾಗಿ ನಾವು ಯಾಕೆ ತವಕ ಪಡ್ತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ಹೌದದು ನಿಜವಾಗಿದೆ. ದೇವರು ಕೂಡ ಅದನ್ನು ನಮ್ಮ ಅಂತರಂಗದ ಆ ಒಂದು ಕಾರ್ಯಗಳನ್ನು, ನಮ್ಮ ಜೀವಿತದ ಕಾರ್ಯಗಳನ್ನು ಅವರು ಕೂಡ ನೋಡ್ತಾ ಇದ್ದಾರೆ. ಆದರೆ ನಾವು ಗುರ್ತಿಟ್ಟುಕೊಳ್ಳೋಣ ಒಂದು ವಿಷಯವನ್ನು. ದಯವಿಟ್ಟು ನನ್ನ ಸ್ನೇಹಿತರೆ, ಏನೆಂಬುದನ್ನು ನೋಡೋದಾದರೆ, ಮನುಷ್ಯರ ಸಹಾಯಕ್ಕೋಸ್ಕರವಾಗಿ ನಾವು ಎದುರು ನೋಡುವಷ್ಟು ಕಾಲ ದೇವರ ಸಹಾಯವನ್ನು ಸ್ವಲ್ಪವಾದರೂ ನಾವು ಹೊಂದಿಕೊಳ್ಳಿಕ್ಕಾಗುವುದಿಲ್ಲ ಎಂಬುದಾಗಿ ನಮಗೆ ದೇವರ ಮಾತನ್ನು ನಮಗೆ ಜ್ಞಾಪಕಪಡಿಸ್ತಾ ಇದೆ. ನಾವು ಕೀರ್ತನೆಗಳ ಪುಸ್ತಕ 72ನೇ ಅಧ್ಯಾಯದ 12ನೇ ವಚನದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. ಹಾಗಾಗಿ ನಾವು ದೇವರ ಮನಸ್ಸನ್ನು ನಯಿಸದೆ, ದೇವರ ಪ್ರಶ್ನೆಗೆ ನಾವುಗಳು ಮನುಷ್ಯರ ಸಹಾಯಕ್ಕಾಗಿ ನಾವು ತವಕ ಪಡದೆ, ದೇವರ ಸಹಾಯಕ್ಕೋಸ್ಕರವಾಗಿಯೇ ನಾವು ಎದುರು ನೋಡೋಣ. ಆತನಿಂದ ಶ್ರೇಷ್ಠ ಆಶೀರ್ವಾದಗಳನ್ನು, ಸಂತೃಪ್ತಿಕರವಾದಂತಹ ಆಶೀರ್ವಾದಗಳನ್ನು ನಾವುಗಳೆಲ್ಲರೂ ಕೂಡ ಹೊಂದಿಕೊಳ್ಳೋಣ.